ಸದ್ಗುರು ಸಂತ ಬಾಳಮ್ಮ ಮಿಲ್ಕ್ ಪ್ರಾಡಕ್ಟ್ ನಮ್ಮ ಡೈರಿ ಹೆಸರು. ಅದನ್ನು ಶಾರ್ಟ್ಕಟ್ದಾಗ ಮಾಮಾ ಪೇಡ, ಮಾಮಾ ಬಾಸುಂದಿ, ಮಾಮಾ ಖವಾ, ಮಾಮಾ ಲಸ್ಸಿ. 1 ಲೀಟ್ರ್ ಹಾಲು ತೊಗೋಬೇಕಾದ್ರೆ 30 kg ಕಬ್ಬ ಮಾರಬೇಕು. 30 kg 1 ಲೀಟ್ರ್ ಬರ್ತದೆ. 30 kg ಕಬ್ಬ ಮಾರಿದಾಗ 1 ಲೀಟ್ರ್ ಹಾಲು ಬರ್ತದೆ. ನಾವು ಅದು 30 kg ನಾವು ಫುಡ್ ಎಮ್ಮಿಗೆ ಹಾಕಿ ಹಾಲು ಉತ್ಪಾದನೆ ಮಾಡ್ರೆ 12 ಲೀಟ್ರ್ ಹಾಲು ಕೊಡ್ತದೆ. ನಾವು ಖಾರ ರೊಟ್ಟಿ ತಿನ್ನುವ ಲೆಕ್ಕರೆ 1 ನಂಬರ್ ಇರಬೇಕು ಖಾರ ರೊಟ್ಟಿ. ಯಾಕೆ ಬರ್ತದೆ? ಒಳಗೆ ಕೆಮಿಕಲ್ ಹಾಕೋದೇ ಇಲ್ಲ ನಾವು ಅದಕ್ಕೂ. ಮೇನ್ ಹಾಯ್ ಹಲೋ, ನಾನು ನಿಮ್ಮ ಜೀವನ್, ನೀವು ನೋಡ್ತಾ ಇದ್ದಾರೆ ಅಗ್ರಿ ಲೈಫ್ ಜೀವನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನಪ್ಪ ಅಂದ್ರೆ ಐನಾಪುರ ಪೇಡೆ ಭಾಗ 2 ಇದೆ. ಸೊ ಕೆಲವೊಬ್ಬರು ಭಾಗ 1 ನೋಡಿದ್ದಾರೆ. ಇನ್ನು ಯಾರ್ಯಾರು ನೋಡಿಲ್ಲ ಅಂದ್ರೆ ಹೋಗಿ ಈಗ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಭಾಗ 1 ನೋಡ್ಕೊರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನೀವು ಮಾಲಕರ ಅವರು ಮಾತಾಡಿದ್ದಾರೆ, ಅವ್ರ ಬಗ್ಗೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ಏನು, ಯಾವ ರೀತಿ ಮುಂದೆ ಏನು ಮಾಡೋದು ಪ್ರತಿಯೊಂದು ಮಾಹಿತಿ ನಮ್ಮ ಜೋಡ ಹಂಚ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಯಾವ ರೀತಿ ಪೇಡೆ ಮಾಡ್ತಾರೆ ನಾನು ಅರ್ಧ ಮಾತ್ರ ಮೊದಲಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇನ್ನು ಅರ್ಧ ಪೂರ ಪ್ರೊಸೆಸನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಭಾಗ 1ದಲ್ಲಿ ನಾನು ನಿಮ್ಗೆ ತೋರಿಸಿದ್ದೇನೆ ಎಲ್ಲ ಕಾಲು ಕಾದ ನಂತರ ಅದನ್ನೆಲ್ಲ ಆರಿಸಿ ಈ ರೀತಿ ಆಗ್ತದೆ. ಸೊ ಕವಾನ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ಸಲ ತೂಕ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತೂಕ ಮಾಡ್ತಾರೆ ಅಂದರೆ ಎಷ್ಟು kg, ಅರ್ಧ kg, ಪಾವು kg ಅಂದರೆ 250 ಗ್ರಾಮ್, 500 ಗ್ರಾಮ್ ಈ ರೀತಿ ತೂಕ ಮಾಡಿ ಆ ರೀತಿ ಇಟ್ಕೊತಾರೆ ನೋಡ್ರಿ. ಈ ರೀತಿ ಅದನ್ನು ಕವ ಆದ ನಂತರ ಈ ರೀತಿ ಮಾಡಿ ಒಣಸಿದ ನಂತರ ಈ ರೀತಿ ಹಾಕಿದ ನಂತರ ಇಲ್ಲಿ ಮಾಡ್ತಾರೆ ಬಾಕ್ಸ್ ಪೈ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೇಡೆ ಮಾಡಿ ಬಾಕ್ಸ್ ಹಾಕ್ತಿದ್ದಾರೆ. ಸೊ ಕೈಯಿಂದ ಏನಪ್ಪ ಅಂದ್ರೆ ರೌಂಡ್ ಮಾಡ್ತಾರೆ. ಈ ರೀತಿ ರೌಂಡ್ ಮಾಡಿ ಬಾಕ್ಸ್ನಲ್ಲಿ ಹಾಕ್ತಾರೆ ಪ್ರತಿಯೊಂದನ್ನು. ಸೊ ಅಲ್ಲಿ ಏನಪ್ಪ ಅಂದ್ರೆ ಬಾಕ್ಸ್ 100 ಗ್ರಾಮ್, 250 ಗ್ರಾಮ್, 500 ಗ್ರಾಮ್, 1 kg ಅಷ್ಟು ಹಿಂಗೆ ಸಪ್ರೇಟ್ ಬಾಕ್ಸ್ ಇರ್ತಾವೆ. ಸೊ ಅರ್ಧ kgಗೆ ಏನಪ್ಪ ಅಂದ್ರೆ 15 ಏನು ಪೇಡೆ ಬರ್ತಾವೆ ಅಷ್ಟೇ. ಇಲ್ಲಿ ನೋಡ್ತಾರೆ ಈ ರೀತಿ ಬಾಕ್ಸ್ ಆದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರದ್ದು ಒಂದು ಇದನ್ನು ಇರ್ತದೆ, ಮಾಮಾ ಪೇಡೆದ ಒಂದು ಲೋಗೋದ. ಸೊ ಅದನ್ನೇನು ಮಾಡ್ತಾರೆ, ಪ್ರೆಸ್ ಮಾಡ್ಕೊತ ಹೋಗ್ತಾರೆ ಈ ರೀತಿ. ಅಂದ್ರೆ ಮೇಲೆ ಅದರ ಚಿತ್ರ ಮೂಡ್ಬೇಕಂತೇಳಿ ಅವ್ರದ್ದು ಮಾಮಾ ಪೇಡೆದೊಂದು ಲೋಗೋ ಇರ್ತದಲ್ಲ, ಅದನ್ನು ಅದರ ಮೇಲೆ ಮುಡ್ತಾ ಹೋಗ್ತಾರೆ. ಸೊ ಒಂದಿನಕ್ಕೆ ಏನಪ್ಪ ಅಂದ್ರೆ 100 kg 200 kg ಮಾಡೋದ್ರಿಂದ ಕೈಲೇ ಮಾಡೋದು ಈಸಿ ಆಗ್ತದೆ. ಸೊ ಅದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಏನೋ ಸ್ಟಾರ್ಟ್ ಆಯ್ತು ಅಂದ್ರೆ ಏನಪ್ಪ ಅಂದ್ರೆ ಎಲ್ಲ ಮಷಿನ್ನ ಬೇಕಾಗ್ತವೆ ಇದಕ್ಕೆ. ನೋಡಿರಿ ಯಾವ ರೀತಿ ಮಾಡ್ತಿದ್ದೆ ಅಂತೇಳಿ. ಸೊ ಮಾಡಿದ ನಂತರ ಏನು ಮಾಡ್ತಾರೆ ಅಂದ್ರೆ ಬಾಕ್ಸಿಗೆ ಹಾಕ್ತಾರೆ. ನೋಡ್ರಿ ಇಲ್ಲಿ ಬಾಕ್ಸ್ ಈ ರೀತಿ ಮಾಡ್ತಾಯಿದ್ದಾರೆ. ಸೊ ಪ್ರತಿಯೊಂದನ್ನೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಅಂದ್ರೆ ಹಳ್ಳಿಯಲ್ಲಿ ಇದೊಂದು ಸ್ಟಾರ್ಟಪ್ ಅಂತಲೇ ಹೇಳ್ಬಂದ್ರೆ ನ್ಯೂ ಉದ್ಯಮ ಇದೆ. ಸೊ ತಮ್ಮೂರಲ್ಲಿ ತಾವು ಹುಡುಕ್ಯಾಡಿ ಇವರು ಗಿರ್ಮಲ್ ಶಿವಪ್ಪ ಚೌಗ್ಲ ಅವರ. ನೀವು ಫಸ್ಟ್ ವಿಡಿಯೋ ನೋಡ್ರಿ ಅಂದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ 0 to ಹೀರೋ ಅವರ ಅಂದ್ರೆ. ಆಮೇಲೆ ಡೇಟು ಅದನ್ನು ಹಚ್ತಾರೆ ನಿಮ್ಮ. ಸೊ ರೋಬೋಟ್ ಟೈಪ್ ವರ್ಕ್ ಮಾಡ್ತಾರೆ ಅವ್ರು. ಈ ರೀತಿ ಪ್ಯಾಕ್ ಆಗಿಬಿಡ್ತದೆ. ಸೊ ಬೆಸ್ಟ್ ಬಿಫೋರ್ 7 days ಅಂತೇಳಿ ಅದು ಅವ್ರು 7 ದಿನದ ಒಳಗಾಗೇ ಏನು ಮಾಡಿರ್ತಾರಲ್ಲ ಪೇಡೆನ ಅಷ್ಟೊಳಗಾಗೇ ಯೂಸ್ ಮಾಡ್ಬೇಕಂತದ. ಸೊ ಕೆಡಂಗಿಲ್ಲ. ನೋಡ್ತಾ ಇರ್ಬೋದು ಲೋಗೋ ಮತ್ತು ಅವನು ಮಾಡ್ತಿದ್ದಾರೆ. ಸೊ ಇಲ್ಲಿ ಪ್ಯಾಕ್ ಆಯ್ತು ಅಂದರೆ ಡೈರೆಕ್ಟಾಗಿ ಸೇಲ್ಗೇನು ಹೋಗ್ತದೆ. ನೀವು ಈ ರೀತಿ ತಮ್ಮ ತುಂಬ್ಕೊಂಡು ಎಷ್ಟು kg ಹೇಳಿರ್ತಾರೆ ನಾವು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ, ಮಹಾರಾಷ್ಟ್ರನೂ ಇವಾಗ ಇದನ್ನು ಮಾಡ್ತಿರ್ತಾರೆ. ಡೀಲರ್ಸ್ ಯಾರಾದ್ರೂ ಬೇಕಾದ್ರೆ ನಿಮ್ಮ ಮುಂದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನಾವು, ಬೇಕಂದ್ರೆ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೇನಪ್ಪ ಅಂದ್ರೆ ಸ್ಟೋರೇಜ್ ಏನಂದ್ರೆ ಇವೆಲ್ಲ ಎಷ್ಟು ನೋಡ್ತಾ ಇರ್ಬೋದು ನೀವು, ಎಷ್ಟು ಫ್ರಿಜ್ ಇದಾವೆ ಇಲ್ಲಿ. ಸೊ ಫ್ರಿಜ್ಜಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರದ್ದು ಹಾಲಾಗಿರ್ಬೋದು ಅಥವಾ ಪೇಡೆ ಆಗಿರ್ಬೋದು ಅದನ್ನೆಲ್ಲ ಪ್ರತಿಯೊಂದನ್ನು ಸ್ಟೋರ್ ಮಾಡ್ತಾರೆ. ಕವಾನು ಮಾಡಿರ್ತಾರೆ ಕೆಲವೊಂದು ಟೈಮ್, ಅದನ್ನು ಕೂಡ ಸ್ಟೋರ್ ಮಾಡ್ತಾರೆ. ಇದೊಂದು ದೊಡ್ಡ ಸ್ಟೋರೇಜ್ ಇದೆ ಅದು. ಅಂದರೆ ಇವ್ರಿಗೇನು ಫ್ರಿಜ್ ಇದಾವಲ್ಲ ಅದಕ್ಕಿಂತ ಇದು ದೊಡ್ಡದು. ಸೊ ಒಳಗೊಂದು ರೂಮನ್ನು ಇದೆ, ಅದರ ಪ್ರತಿಯೊಂದು ಹಾಲಾಗಿರ್ಬೋದು ಏನಿದ್ರೆ ಎಲ್ಲನೂ ಸ್ಟೋರ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಲಸ್ಸಿ ಕೂಡ ಮಾಡ್ತಾರೆ ಇವರು, ಮತ್ತು ಮೊಸರು ಕೂಡ ಮಾಡ್ತಾರೆ. ಅದನ್ನೆಲ್ಲ ಸ್ಟೋರ್ ಮಾಡಿಟ್ಟಿರ್ತಾರೆ ಅಷ್ಟೆ. ಸೊ ಪ್ರತಿಯೊಂದನ್ನು ಏನೇನು ಬೇಕು ನೋಡಿ ಪ್ರತಿಯೊಂದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಏನು ಅಂದರೆ ಮಾಡ್ಕೊಂಡಿದ್ದಾರೆ ಅವರು.
ಸೊ ದನಗಳು ಹೇಳಿದಾಗ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿ ನಿಮ್ಗೆ ಸ್ವಂತ ದನಗಳ್ದಾವ ಅಂಥೇಳಿ. ಸೊ ಇದು ದನಗಳ ಶೆಡ್ ಅವ್ರದ್ದು. ಏನಪ್ಪ ಅಂದ್ರೆ ಇವಾಗ ಇತ್ತೀಚೆಗೆ ನೋಡ್ಬೋದು ನೀವು ದನಗಳಿಗೆ ಇದು ಬಂದಿದ್ದ ರೋಗ ಬಂದಿರೋದ್ರಿಂದ ಎಲ್ಲ ದನಗಳನ್ನ ಅವರ ಮಾರಿದ್ದಾರೆ. ಸೊ ಅದ್ರ ಸಲುವಾಗಿ ಈ ದನಗಳು ಯಾವಿಲ್ಲ. ಮತ್ತು ಸುತ್ತಮುತ್ತ ಏನು ಕಬ್ಬು ಕಾಣ್ತದಲ್ಲ ಅದನ್ನ ಕಡ್ದು ಹಾಕ್ತಿರೋ ಮೊದಲು 3 ಎಕರೆ ಎಲ್ಲ ಬರೀ ಮೇವು ಐತೆ ಅವ್ರದ್ದು. ದನಗಳಿಗೆ ಅಲ್ಲೇ ಮೇವು ಹೋಗೋದು ಮತ್ತು ಇದು ಮಾಡಿ. ಸೊ ಅಲ್ಲೇದಲ್ಲ ಅದು ಫ್ಯಾಕ್ಟ್ರಿ. ಇದೆಲ್ಲ ದನಗಳಿಗೆ ಎಷ್ಟು ಡಿಸ್ಟೆನ್ಸ್ ಅದನ್ನು ಸೆಂಟ್ರ್. ನಮ್ಮ ಹೆಸರು ಗಿರಿಮಲ್ಲಪ್ಪ ಶಿವಪ್ಪ ಚೌಗುಲ. ಎಷ್ಟು ವರ್ಷ ಆಯ್ತು ನೀವು ಪೇಡೆ ಮಾಡ್ಬೇಕಂತ ಏನು ನಮ್ಮ ಹತ್ರ ಐನಾಪುರ ಪೇಡೆ ಮಾಡ್ಬೇಕಂತ ಕಾರಣ ಅಂದ್ರೆ ರೀ ಅವಾಗ ನಮ್ಮಲ್ಲಿ ಕಬ್ಬಿನ ರೇಟ್ ಅವಾಗ 1700 ರೂಪಾಯಿ ಇತ್ತು ರೀ ಒಟ್ಟು. ಹಾಂ, ರಾತ್ರಿ ಕಷ್ಟಪಟ್ಟರು ಒಂದು 10,000 ರೂಪಾಯಿ ಉಳಿಲಾತಿತ್ತು ಒಂದು ಎಕರೆಗೆ. ಆ ಟೈಮ್ದಾಗ ನಾವು ನಮ್ಮ ಹೊಲದಾಗ ಮೇವು ಏನು ಮಾಡಬೇಕಪ್ಪ, ಹೈನುಗಾರಿಕೆ ಮಾಡಬೇಕು, ಹಾಲು ತಯಾರು ಮಾಡಬೇಕು, ಹಾಲಿಂದ ಖವಾ ಮಾಡಬೇಕು, ಖವಾದಿಂದ ಪೇಡೆ ಮಾಡಬೇಕು, ಮಂದಿ ಸಪ್ಲೈ ಕೊಡಬೇಕು, ರೈತರೆಲ್ಲ ಹಾಲು ನಮ್ಮ ಕಡೆ ಬರಬೇಕು ಅಂತ ಅಭಿಪ್ರಾಯಲ್ಲೇ ಮಾಡಿದ್ದು ಪ್ಲ್ಯಾನ್ ಇದು. ಹಾಂ, ಈಗ 11 ವರ್ಷ ಆಯ್ತು ರೀ ಈಗ. ಹಾಂ, 200ರಿಂದ 300 kg ಆಗ್ತದೆ ಈಗ. ಹಾಂ, ಈಗ ನಿಮ್ಮಂಥವ್ರು ಯುವಕರು ಪುನಃ ಬಾಂಬೆದಾಗ ನಮ್ಮ ಮಾರ್ಕೆಟ್ ತೆಗೆದ್ರೆ ದಿವಸ ಟನ್ಗಟ್ಟಲೆ ಮಾಲ್ ಬೇಕು. ಆಮೇಲೆ ರೈತ ಏನು ಕಬ್ಬ ಐತಲ್ಲ ರೀ, ಇದು ಫ್ಯಾಕ್ಟ್ರಿ ಕೊಡ್ತಾನೆ. ಈಗ 2 ರೂಪಾಯಿ 80 ಪೈಸೆ ರೇಟ್ ಅದ ರೀ. ಒಂದು ಕೆ ಜಿಗೆ 2 ರೂಪಾಯಿ 80 ಪೈಸೆ ಕಬ್ಬಿಗೆ ರೇಟ್ ಅದ. ಒಂದು ಕೆ ಜಿ ನೀವು 1 ಲೀಟ್ರ್ ಹಾಲು ತೊಗೋಬೇಕಾದ್ರೆ 60 ರೂಪಾಯಿ ಕೊಟ್ಟು ಹಾಲು ತೊಗೋತೀವಿ ನಾವು. 1 ಲೀಟ್ರ್ ಹಾಲು ತೊಗೋಬೇಕಾದ್ರೆ 30 kg ಕಬ್ಬ ಮಾರಬೇಕು. 30 kg 1 ಲೀಟ್ರ್ ಬರ್ತದೆ. 30 kg ಕಬ್ಬ ಮಾರಿದಾಗ 1 ಲೀಟ್ರ್ ಹಾಲು ಬರ್ತದೆ. ನಾವು ಅದು 30 kg ನಾವು ಫುಡ್ ಎಮ್ಮಿಗೆ ಹಾಕಿ ಹಾಲು ಉತ್ಪಾದನೆ ಮಾಡಿದ್ರೆ 12 ಲೀಟ್ರ್ ಹಾಲು ಕೊಡ್ತದೆ. ನಿಮ್ಮಂಥ ಯುವಕರು ಎಲ್ಲ ತಯಾರಾಗಬೇಕು. ನಮ್ಮ ದೇಶದ ಬಡತನ ಹೋಗ್ತೈತಿ. ಮತ್ತು ಇದೇನು ಕಬ್ಬು ಹಚ್ಚಿದ್ರಲ್ಲ ರೈತರ ಬಡತನ ಹೋಗ್ತೈತಿ. ಇದಕ್ಕೆ ಬ್ಯಾಂಕ್ದವರು ಭಾಳ ಮಹತ್ವ ಐತಿ. ಬ್ಯಾಂಕ್ದವ್ರು ಯಾರು ದುಡಿತಾರಲ್ಲ ಅವ್ರಿಗೆ ಲೋನ್ ಕೊಡೋದನ್ನು, ರೈತಗೆ ಯಾವ ಈ ಟೈಪ್ ಸಂಸ್ಕರಣೆ ಮಾಡ್ತಿರ್ತಾನಲ್ಲ ಅವ್ನಿಗೆ ಸಹಾಯ ಮಾಡಬೇಕು. ಅವ್ರ ಬ್ಯಾಂಕ್ದವ್ರಲ್ಲೇ ಮನೋಭಾವನೆ ಬರಬೇಕು. ನಿಮ್ಮಂಥ ಯುವಕರಲ್ಲಿ ಬರಬೇಕು. ಶ್ರೀ ಸದ್ಗುರು ಸಂತ ಬಾಳು ಮಾಮ ಮಿಲ್ಕ್ ಪ್ರಾಡಕ್ಟ್ ನಮ್ಮ ಡೈರಿ ಹೆಸರು. ಅದನ್ನು ಶಾರ್ಟ್ಕಟ್ದಾಗ ಮಾಮ ಪೇಡ, ಮಾಮ ಬಾಸುಂದಿ, ಮಾಮ ಖವಾ, ಮಾಮ ಲಸ್ಸಿ, ಮಾಮ ಡ್ರೈ ಫ್ರೂಟ್ ತಯಾರಾಗ್ತದೆ. ಬುಂದಿ ವಿತ್ ಡ್ರೈ ಫ್ರೂಟ್ ಮಿಕ್ಸ್ ಮಾಡಿ ಅದನ್ನು ಮಾಮ ಪ್ರಸಾದ್ ಅಂತ ಪ್ಯಾಕೆಟ್ ತಯಾರಾಗ್ತದೆ. ಮಾಮ ಗೋಲ್ಡನ್ ತಯಾರಾಗ್ತದೆ. ಆಮೇಲೆ ಇನ್ನೂ ನಮ್ಕಿನ್ ತಯಾರಾಗ್ತೈತೆ ರೀ. ಎಲ್ಲ ನಮ್ಗೆ ತಯಾರಾಗ್ತದೆ. ಇದು ಮುಖ್ಯ ಏನು ಬೇಕಾಗಿದ್ದು ಗೊತ್ತೇನ್ರಿ, ಈಗ ಕಸ್ಟಮರ್ ರಗಡದಾರ. ಈಗ ಸಿಟಿ ಒಳಗೆ 20-30 ಸಾವಿರ ಪಗಾರ ತೊಗೋತಾರೆ. ಪಾಪ ಒಳ್ಳೆ ಹಾಲು ಅವ್ರು ಲೀಟ್ರ್ ಒಯ್ಲಾಕಂದ್ರೆ ಹಿಂದೆ ಸರಿದು 100 ರೂಪಾಯಿ ಕೊಟ್ಟರೆ ಲೀಟ್ರ್ ಹಾಲು ಒಯ್ತಾರೆ ಅವರು. ಒಳ್ಳೆ ಹಾಲು ಅವ್ರಿಗೆ ಗೊತ್ತಿಲ್ಲ. ಒಳ್ಳೆ ಅಂಥವ್ದನ್ನು ಪಾಪ ಅವ್ರಿಗೆ ಗೊತ್ತಿಲ್ಲ. ಒಳ್ಳೆ ಹಾಲು ಅವ್ರಿಗೆ ನಾವು ಮುಡಿಸಿದ್ವಿ ಅಂದರೆ ನಮಗೆ ಮೇನ್ ಏನು ಬೇಕಾಗಿತ್ತು ರೀ, ನಾವು ರೈತ ನಮ್ಮ ಕಡೆ ಬಾಜು ಟರ್ನ್ ಆಗಬೇಕು. ಟ್ಯಾಂಕರ್ ಗಟ್ಟಲೆ ನಾವು ಬಾಂಬೆ ಪುಣೆ ಇಂಥಲ್ಲಿ ನಾವು ಸಿಟಿ ಒಳಗೆ ಬೆಂಗಳೂರಲ್ಲಿ ಇಂಥ ದೊಡ್ಡ ಶಾಪ್ ನಾವು ತೆಗಿಬೇಕಲ್ಲಿ. ಈಗಾಗಲೇ ನಂದಿನಿ ಬ್ರ್ಯಾಂಡ್ ಅನ್ನೋದು ಮಾರ್ಕೆಟ್ ಆಗ್ತದಲ್ಲ, ಅದು ನಂದಿ ಬ್ರ್ಯಾಂಡ್ ಏನೈತಿ, ನಮ್ಮ ಬ್ರ್ಯಾಂಡ್ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಅವಾಗ ಜನ ನಮ್ಮ ಕಡೆ ಎಲ್ಲ ಟರ್ನ್ ಆಗ್ತೈತಿ. ಒಳ್ಳೆ ಹಾಲು ಅದು ಅಪೇಕ್ಷೆ ಪಡ್ತಾರೆ ಜನ ಎಲ್ಲರೂ. ಅಂಥ ಹಾಲು ಊಟ ಮಾಡಿದ್ರೆ ಯಾವುದೂ ರೋಗ ಬರೋದಿಲ್ಲ. ಡೀಲರ್ಶಿಪ್ ಅದರದ್ದು ಯಾರಾದರೂ ನನಗೆ ಅಂದ್ರೆ ಹಾಂ, ಇದು ಅದ್ರದ್ದು ಒಂದು ವಿಷಯ ಹೇಳ ನಿಮಗೆ. ಈಗ ಗೋವಾ ರೀ, ಗೋವಾದಾಗ ಏನಿದೆ ಸಮುದ್ರ ದಂಡಿ, ಪ್ರವಾಸಿಗರು ಬರ್ತಾರಲ್ಲಿ. ಈಗಾಗಲೇ ಅಲ್ಲಿ ಲಸ್ಸಿಯನ್ನು, ಈಗಾಗಲೇ ಬಾಸುಂದಿಯನ್ನು, ಈಗಾಗಲೇ ಪೇಡೆಯನ್ನು ಎಲ್ಲ ಮಾರ್ತದೆ ಅಲ್ಲಿ ಲಸ್ಸಿ ಭಾಳ ಡಿಮಾಂಡ್. ಯಾಕಂದ್ರೆ ಹೀಟ್ ಭಾಳ. ಇಲ್ಲಿ ಲಸ್ಸಿ ಅಲ್ಲಿ ಮಾರಿದ್ರೆ ಬರೀ 1 ಲಕ್ಷ ಲಸ್ಸಿ ಹೋದ್ರೆ ಒಂದು ಲಸ್ಸಿ ಬಾಲ ನಿಮ್ಗೆ 5 ರೂಪಾಯಿ ಕಮಿಷನ್ ಕೊಟ್ಟರೆ 1 ಲಕ್ಷ ಲಸ್ಸಿ ಮಾರಿ 5 ಲಕ್ಷ ರೂಪಾಯಿ ಕಮಿಷನ್ ಹೋಗ್ತದೆ. ಅಲ್ಲಿ ಬರೀ ನೀವು ಹೋಗಿ ಓಪನ್ ಮಾಡಿ ಒಂದು ಶೆಡ್ ಇದನ್ನು AC ಗಾಡಿ ತೊಗೊಂಡು ಹೋಗಿ ಅಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಒಂದು ಟ್ರಿಪ್ಪಿಗೆ 5 ಲಕ್ಷ ರೂಪಾಯಿ ಕಮಿಷನ್ ಹೋಗ್ತದೆ ಬರೀ ಲಸ್ಸಿ ಒಳಗೆ. ಪೇಡೆದು ಬೇರೆ ರೀ. 100 ರೂಪಾಯಿ 1 ಕಿಲೋ ಪೇಡೆ ಮಾರಿ 100 ರೂಪಾಯಿ ಕಮಿಷನ. ಲಸ್ಸಿ ಮಾರಿ ಒಂದು ಲಸ್ಸಿ ಮಾರಿ 5 ರೂಪಾಯಿ ಕಮಿಷನ. ನಿಮ್ಮಂಥ ಯುವಕರು ಮಾಡೋರು ಬೇಕೀಗ. ನಮ್ಮ ದೇಶ ಉತ್ಪಾದನೆ ಮಾಡೋರು ರಗಡೈತಿ, ಮಾಡೋರು ಇಲ್ಲ ಆಗ್ಯಾರನ. ಮಾರ್ಕೆಟ್ ಮಾಡೋರು ಬೇಕು. ಪುನಃ ಜರ್ಗತ್ ಮಾರ್ಕೆಟ್ ಮಾಡಿದ್ರೆ ದಿವಸ 1 ಲಕ್ಷ ರೂಪಾಯಿ ಕಮಿಷನ್ ಉಳಿತದೆ. ಅಂದ್ರೆ ಪ್ರತಿಯೊಂದು KG ಮಾರಿ 100 ರೂಪಾಯಿ ಕಮಿಷನ್ ಅದಲ್ಲ. ಮಾರ್ಕೆಟ್ ಮಾಡೋರು ಯಾರು ಬೇಕಾದ್ರೂ ಬರ್ರಿ, ನಾವು ಅದಕ್ಕೆ ಸಹಕಾರ ಮಾಡ್ತೀವಿ. ಬೋರ್ಡ್ ಕೊಡ್ತೀವಿ, ಆಮೇಲೆ ಜಾಹೀರಾತು ವ್ಯವಸ್ಥೆ ಮಾಡ್ತೀವಿ. ನಿಮ್ಗೇನು ಬೇಕಾದ್ರೆ ಸಹಕಾರ ಮಾಡ್ತೀವಿ ನಾವು. ನಂಬರ್ ಬೇಕಾದ್ರೆ ತೊಗೊಳ್ರಿ 9448526736. ಎಲ್ಲಿ ಬೇಕಾದ್ರೆ ನಮ್ಮ ಕರ್ನಾಟಕ ಇರಲಿ, ಮಹಾರಾಷ್ಟ್ರ ಇರಲಿ, ಬೇಕಾದ್ರಲ್ಲಿ ನಮ್ಮ ಇಡೀ ನಮ್ಮ ಇಂಡಿಯಾದಾಗ ಬೇಕಾದಲ್ಲಿ ಯಾವುದೋ ಮೂಲೆ ಕಳಿಸ್ತೀವಿ. ಮಾಲ್ ಬೇಕಾದ್ರೆ ಕಳಿಸ್ತೀವಿ ಸರ್. ಆಯ್ತು, ಅದಕ್ಕೆ ಅದನ್ನು ಅವಹೇಳನ ಮಾಡ್ತಾರೆ ಅದಕ್ಕೆ. ಹಾಂ, ಅದರಿಂದ ನಿಮ್ಮ ರೋಗ ಅಟ್ಯಾಕ್ ಆಗೋದನ್ನು, ರೋಗನ್ನು
ಈಗ ಇದು ಒಳ್ಳೆ ಫುಡ್. ಈಗ ನಾನು ಏನು ಹೇಳ್ತೀನಲ್ಲ ರೀ, ಇದು ನಮ್ಮ ನ್ಯಾಚುರಲ್ ಫುಡ್ ಇದು ಏನು ಮಾಡ್ತಾರೆ ಗೊತ್ತೇನು ರೀ, ಅವ್ರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅವ್ರು ತಿಂಗಳ 2 ತಿಂಗಳು ಕೆಡಬಾರ್ದಂಗೆ ಕೆಮಿಕಲ್ ಹಾಕಿಬಿಡ್ತಾರೆ ಅದಕ್ಕೆ. ನಮ್ಮದು ಬೆಸ್ಟ್ ಬಿಫೋರ್ ಮ್ಯಾಲೆ 7 ದಿವಸ ಬರ್ತಿದ್ವಿ. ಯಾಕೆ ಬರ್ತಿದ್ವಿ? ಒಳಗೆ ಕೆಮಿಕಲ್ ಹಾಕೋದೇ ಇಲ್ಲ ನಾವು ಅದಕ್ಕೂ. ಮೇನ್ ಪಾಯಿಂಟ್ ಕೆಮಿಕಲ್ ಇರಬಾರ್ದು. ನೀವೇನು ವಸ್ತು ತಿಂತಿರ್ಲಕೊಂಡ್ರೆ ನೀವು ಸಿಟಿ ಒಳಗಿಂದ ಇದು ಬೇಕ್ರಿ ಒಳಗಿಂದ ಬಾಯಿಗೆಲ್ಲ ನಾಲಿಗೆ ಅಷ್ಟು ರುಚಿ ಹತ್ತದ್ರಿ. ಒಳಗೆ ಹೋದ್ರ ಏನೂ ಕೆಲಸ ಮಾಡೋಂಗಿಲ್ಲ, ಅದು ಆರಾಮ್ ಮಣಗಿ ಬಿಡ್ತದೆ. ನಿಮ್ಮನ್ನೂ ಮನಸ್ತದೆ, ಅದು ಮಣಗಿ ಬಿಡ್ತದೆ ರೀ. ಫುಡ್ ಒಳ್ಳೇದು ಬೇಕು. ನಾವು ಖಾರ ರೊಟ್ಟಿ ತಿನ್ನುವಲ್ಲ ಖರೆ ಒನ್ ನಂಬರ್ ಇರ್ಬೇಕು ಖಾರ ರೊಟ್ಟಿ. ಹೇಳ್ತೀನಲ್ಲ ರೀ, ಧಾರವಾಡ ಪೇಡೆ ಅಂದ್ರೆ ರಥನ ಧಾರವಾಡ ಮಿಶ್ರಾ ಪೇಡೆ, ಠಾಕೂರ್ ಪೇಡೆ ತಿದ್ದವಲ್ಲ ರೀ. ಅವ್ರು ನಮ್ಮ ದೇಶದಾಗ ಅವರು ಗುಜರಾತ್ದವ್ರು. ಅವರು ನಮ್ಮ ಧಾರವಾಡಕ್ಕೆ ಬಂದು ಅವ್ರು ತೆಗೆದ್ರು. ಯಾಕೆ ತೆಗೆದ್ರಪ್ಪ ಅಂದ್ರೆ ಆ ಟೈಮ್ದಾಗ ಈಗ ಒಂದು 200 ವರ್ಷ ಹಿಂದೆ ಏನೈತಿರಲ್ಲ, ಹಾಲು ಮಾರೋದು ಗೊತ್ತಿಲ್ಲ ನಮ್ಮ ರೈತಗೆ. ಹಾಲು ತೊಗೊಳೋರಿಲ್ಲ, ಹಾಲು ಮಾರೋದು ಗೊತ್ತಿಲ್ಲ, ಹಾಲು ತೊಗೊಳೋರು ಇಲ್ಲ. ಅವಾಗ ನಂದಿನಿ ಡೇರಿ, ಗೋಕುಲ್ ಡೇರಿ ಇಂಥವು ಯಾವ ಇಲ್ಲಾಗಿದ್ದು ಅವಾಗ ರೈತನ ಹಾಲು ಏನೈತಿಲ್ಲ, ಏನು ಗುಬ್ಬಿ ಕಾಯ್ಕೋತ ಜೋಳದ ಉತ್ತಮ ಶೀತನಿ ತಂದು 1 ನಂಬರ್ ಫುಡ್ ಹಾಕವ ತನಿಗೆ. ದನ ಮೇಸ ಸುಂದರ 1 ನಂಬರ್ ಹಾಲು ಏನೈತೆ ತಂದು ಅವ್ನು ಮಿಶ್ರವನ್ನು ತೊಗೊಂಡ ಕಷ್ಟಪಟ್ಟು ಮಾಡಿದ. ಅವಾಗ ಅವ್ನ ಹೆಸರಾಯ್ತು. ಅದೇ ಹೆಸರಿಗೆ ಮಾರ್ಲಾತೈತಿ ಹೊರತಾಗಿ ಅಲ್ಲಿ ಕ್ವಾಲಿಟಿ ಇಲ್ಲಿಗ. ಅದು ಹೇಳಿಲ್ಲ ರೀ, ನಾವು ಅವ್ರು ಹಿರಿಯರು ಮಾಡಿದ್ದು ಕಷ್ಟಪಟ್ಟದ. ಈಗ ಬರೀ ಅದು ಮಾರ್ಕೆಟಿಗೆ ಇದು ಕಮರ್ಷಿಯಲ್ ಆಗ್ಯದ. ಈಗ ಕಮರ್ಷಿಯಲ್ ಬೇರೆ ಸ್ವರೂಪ ತಾಳಿದ ಈಗ. ಮತ್ತೊಬ್ಬರು ಟೀಕಾ ಮಾಡೋದು ಬೇಡ್ರಿ. ಯಾವ್ದು ತಿನ್ನಬೇಕು, ನಾವು ಯಾವುದು ಉಣ್ಣಬೇಕು, ಯಾವುದು ಫುಡ್ ತೊಗೋಬೇಕು ಅನ್ನೋದು ವಿಚಾರ ಮಾಡಿ ತೊಗೋಬೇಕು ನಾವು. ಇಂಥ ರೈತಂದು ಏನೈತಿಲ್ಲ, ನಮ್ಮ ಭಾಗದ ರೈತ ತಯಾರಾಗಬೇಕೀಗ. ನಮ್ಮ ಭಾಗದ ರೈತ ಹೇಳಿಲ್ಲ ರೀ, ಹಾಲದ ಅದು ಕಬ್ಬ 1 ಲೀಟ್ರ್ ಹಾಲು ತೊಗೋಬೇಕಾದ್ರೆ 30 kg ಕಬ್ಬ ಹಾಕಬೇಕಾದ ನಾವು. ಅದೇ 30 kg ಹಾಕಿ ನಾವು ಹಾಲು ಉತ್ಪಾದನೆ ಮಾಡಿ ಅದಕ್ಕೆ ಹಾಲು ತಂದು ಹಾಕಿರಿ. ಇಲ್ಲಿ ದಿನ 2 ಗಂಟೆಗೆ ದಿನ 10,000 ರೂಪಾಯಿ ಬಂಡಲ್ ಕೃಷಿ ಹಾಕೊಂಡು ಹೋಗ್ತಾನೆ ನಾವು. ನಮ್ಮದು ಬ್ಯಾಂಕಿಗೆ ಹೋಗೋ ಜೋರು ಇಲ್ಲ. ಅದಕ್ಕೆ ನಾವು ಜಾಣತನ ಆಗಬೇಕು. ನಾವು ಏನು ಮುಂದೆ ಹೋಗಿ ಮಾಡೋದು ದೊಡ್ಡ ಸಾಹಸ ಐತ್ರಿ, ಸಸಾರ ಇಲ್ಲದ. ನಾ ತಿರುಗಿಮಿರಿ 3 ಎಕರೆ 20 ಗುಂಟೆ ಜಮೀನ್ದಾರನ, ಇದು 5 ಎಕರೆ ಜಮೀನ್ದಾರ ಮಾಡೋ ಕೆಲಸ ನಾ ಮಾಡ್ಲತ್ತೇನೆ ಇದನ್ನು. ಅದಕ್ಕೆ ರೈತನ ಸಹಕಾರ, ಇನ್ನು ಬ್ಯಾಂಕ್ ಸಹಕಾರ ಎಲ್ಲನೂ ಬೇಕಿನ್ನು. ನಿಮ್ಮಂಥ ಯುವಕರ ಸಹಕಾರ. ನಮಸ್ಕಾರ. ಸೊ ಇದು ಮಾಮ ಪೇಡೆ ಅವ್ರದ್ದು ಅಂಗಡಿ. ಇಲ್ಲೆಲ್ಲ ಹತ್ತಿರ ನಿಮ್ಗೆ ಸಿಗ್ತಾವೆ. ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.